ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪುರುಷರಿಗಾಗಿ ಕೆಲವು ನಿಯಮಗಳು. ರಕ್ಷಕರಾಗಿರಿ, ಪರಭಕ್ಷಕರಾಗಬೇಡಿ. ನಿಮ್ಮ ಹೆಂಡತಿ ಮಕ್ಕಳನ್ನು ರಕ್ಷಿಸಿ. ನಿಮ್ಮ ಹೆತ್ತವರನ್ನು ಗೌರವಿಸಿ ಮತ್ತು ಅವರ ಪ್ರತಿ ಮಾತನ್ನು ಪಾಲಿಸಿ. ಜನ ನಿಮ್ಮ ವಂಶದ ಬಗ್ಗೆ ಹೆಮ್ಮೆ ಪಡಬೇಕು. ಹಾಗೆ ಬಾಳಿ. ಎಲ್ಲರನ್ನೂ ಗೌರವದಿಂದ ನಡೆಸಿಕೊಳ್ಳಿ. ನಿಮ್ಮ ಕುಟುಂಬ ಅಥವಾ ಸ್ನೇಹಿತರಿಗೆ ಎಂದಿಗೂ ದ್ರೋಹ ಮಾಡಬೇಡಿ. ನಿಮ್ಮ ನಿಷ್ಠೆ ಅಚಲವಾಗಿರಲಿ. ನಿಮ್ಮ ಪ್ರೀತಿಗೆ ಪಾತ್ರರಾದವರನ್ನು ಪ್ರೀತಿಸಿ. ನಿಮ್ಮ ಹೆಂಡತಿಯನ್ನು ಗೌರವಿಸಿ. ಅವಳು ನಿಮಗಾಗಿ ತನ್ನ ಕುಟುಂಬವನ್ನು, ಹೆತ್ತವರನ್ನು ತೊರೆದು ನಿಮ್ಮ ಜೀವನ ಸಂಗಾತಿಯಾಗಿದ್ದಾಳೆ ಎಂಬುದನ್ನು ಮರೆಯದಿರಿ. ಸಂಬಂಧಗಳು ಮತ್ತು ಸ್ನೇಹಕ್ಕಾಗಿ ಯಾವತ್ತೂ ಭಿಕ್ಷೆ ಬೇಡಬೇಡಿ. ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ. ಅದು ಎಷ್ಟು ಎಂದು ಯಾರಿಗೂ ಹೇಳಬೇಡಿ. ನೀವು ಯಾರದೋ ಮನೆಗೆ ಅತಿಥಿಯಾಗಿ ಹೋದಾಗ ಅಥವಾ ನಿಮ್ಮ ಮನೆಯಲ್ಲಿ ಊಟ ಮಾಡುವಾಗ ಊಟದ ಬಗ್ಗೆ ಟೀಕಿಸಬೇಡಿ. ನಿಜವಾದ ಮನುಷ್ಯನಾಗಿರುವುದು ಪುರುಷತ್ವ ಮತ್ತು ಧೈರ್ಯಕ್ಕಿಂತ ಹೆಚ್ಚಿನದು. ಇದು ಬುದ್ಧಿವಂತಿಕೆ, ಸಹಾನುಭೂತಿ, ಒಳನೋಟ, ನ್ಯಾಯೋಚಿತತೆ, ಸಮಗ್ರತೆ, ಬೆಂಬಲ ಮತ್ತು ದಯೆಯ ಅಗತ್ಯವಿರುತ್ತದೆ. ನೀವು ಯಾರೊಂದಿಗೂ ಮಾತನಾಡುವಾಗ ಪಾಕೆಟ್ನಲ್ಲಿ ಕೈ ಹಾಕಿ ಅಥವಾ ಕೈಕಟ್ಟಿ ನಿಂತು ಮಾತನಾಡುವುದನ್ನು ಮಾಡಬೇಡಿ. ನಿಮ್ಮ ಹೆಂಡತಿ, ಮಕ್ಕಳು ಅಥವಾ ಪೋಷಕರ ಮುಂದೆ ಡ್ರಿಂಕ್ಸ್, ಸ್ಮೋಕ್ ಮಾಡಬೇಡಿ. ಅದು ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ನಿಮ್ಮ ಹೆಂಡತಿಯ ಕೆಲಸದಲ್ಲಿ ಸಹಾಯ ಮಾಡಿ. ಇದು ನಿಮ್ಮಿಬ್ಬರ ನಡುವೆ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಆದಷ್ಟು ನಿಮ್ಮ ಹೆಂಡತಿ ಮಕ್ಕಳಿಗೆ ಸಮಯವನ್ನು ನೀಡಿ. ವಿನಾಕಾರಣ ಸುಮ್ಮನೆ ಹೆಂಡತಿ ಮಕ್ಕಳನ್ನು ಬೇಯಬೇಡಿ. ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ನಿಮ್ಮ ಹೆತ್ತವರಿಗೆ ಮೊದಲ ಸ್ಥಾನ ಕೊಡಿ. ಗರ್ಲ್ ಫ್ರೆಂಡ್ ಅಥವಾ ಹೆಂಡತಿಯ ಪ್ರೀತಿಗಾಗಿ ಹೆತ್ತವರಿಂದ ದೂರ ಹೋಗಬೇಡಿ. ನಿಮ್ಮ ಮಕ್ಕಳೊಂದಿಗೆ ಕಾಲ ಕಳೆಯಿರಿ. ಅವರ ಜೊತೆ ಆಟವಾಡಿ. ನಿಮ್ಮ ಮಕ್ಕಳಿಗೆ ತಿಳಿಸಿ ಮತ್ತು ಅವರಿಗೆ ಕಲಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.